ಒಬ್ಬ ಸ್ನೇಹಿತ, ಒಬ್ಬ ಸ್ಪರ್ಧಿ, ಒಬ್ಬ ನಿರೂಪಕ, ಸಾವಿರಾರು ಜನರ ಮನಸ್ಸು ಗೆದ್ದ ವ್ಯಕ್ತಿ ಇಂದು ನಮ್ಮೊಂದಿಗಿಲ್ಲ. ಪ್ಯಾಟೆ ಮಂದಿ ಕಾಡಿಗೆ ಬಂದರು ಕಾರ್ಯಕ್ರಮದ ಮೂಲಕ ಕರ್ನಾಟಕದ ಮನೆ ಮನೆಗೆ ಪರಿಚಿತರಾಗಿದ್ದ ಪದ್ದು ಗೌಡ ಅಲಿಯಾಸ್ ಪದ್ಮನಾಭ ಗೌಡ ಅವರು ಇನ್ನು ನೆನಪು ಮಾತ್ರ. ಈ ಸುದ್ದಿ ಕೇಳಿದ ಕ್ಷಣದಿಂದಲೇ ಅವರ ಅಭಿಮಾನಿಗಳು, ಸ್ನೇಹಿತರು ಹಾಗೂ ಕಿರುತೆರೆ ವೀಕ್ಷಕರು ದುಃಖದಲ್ಲಿ ಮುಳುಗಿದ್ದಾರೆ. ಕೊನೆಗೂ ಏನಾಯಿತು? ಯಾಕಿಷ್ಟು ಚಿಕ್ಕ ವಯಸ್ಸಿನಲ್ಲೇ ಜೀವನದ ಪಯಣ ಮುಗಿಯಿತು? ಅವರ ಜೀವನದಲ್ಲಿ ನಡೆದ ಘಟನೆಗಳೇನು? ಅವರ ಸ್ನೇಹಿತೆ ಭಾರತಿ ಹೇಳಿದ ಆ ಭಾವುಕ ಮಾತುಗಳೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತೇವೆ. ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಇಂತಹ ನೈಜ ಮತ್ತು ಮನಮುಟ್ಟುವ ಸುದ್ದಿಗಳನ್ನು ಪ್ರತಿದಿನ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳ ಬಗ್ಗೆ ಮಾತನಾಡಿದಾಗ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಕಾರ್ಯಕ್ರಮವನ್ನು ಮರೆಯುವುದು ಅಸಾಧ್ಯ. ನಗರ ಜೀವನದಲ್ಲಿ ಬೆಳೆದ ಸ್ಪರ್ಧಿಗಳನ್ನು ಕಾಡಿನ ಪರಿಸರದಲ್ಲಿ ಬದುಕಲು ಬಿಡುವ ವಿಭಿನ್ನ ಕಲ್ಪನೆಯ ಈ ಕಾರ್ಯಕ್ರಮ ಸಾಕಷ್ಟು ಜನಪ್ರಿಯಗೊಳಿಸಿತ್ತು. ಅದರ 2ನೇ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿದ್ದ ಪದ್ದು ಗೌಡ ತಮ್ಮ ಸರಳತೆ, ಧೈರ್ಯ, ಹಾಸ್ಯಪ್ರಜ್ಞೆ ಹಾಗೂ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವದಿಂದ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದರು. ರಿಯಾಲಿಟಿ ಶೋ ಮುಗಿದ ನಂತರವೂ ಪದ್ದು ಗೌಡ ಹಲವರ ಮನಸ್ಸಿನಲ್ಲಿ ಉಳಿದಿದ್ದರು. ಅವರು ನಿರೂಪಕರಾಗಿಯೂ ಕೆಲಸ ಮಾಡಿದರು, ಮಾಡೆಲ್ ಆಗಿಯೂ ಗುರುತಿಸಿಕೊಂಡಿದ್ದರು. ಜೀವನದಲ್ಲಿ ಹಲವು ಕನಸುಗಳನ್ನು ಹೊತ್ತು ಸಾಗುತ್ತಿದ್ದ ಅವರಿಗೆ ಯಾರೂ ಊಹಿಸದ ರೀತಿಯಲ್ಲಿ ಅನಾರೋಗ್ಯ ಕಾಡತೊಡಗಿತು. ಬ್ರೇನ್ ಟ್ಯೂಮರ್ ಎಂಬ ಗಂಭೀರ ಕಾಯಿಲೆ ಅವರನ್ನು ನಿಧಾನವಾಗಿ ಕಂಗೆಡಿಸಿತು. ಕಳೆದ ಕೆಲವು ತಿಂಗಳುಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ವೈದ್ಯರು ತಮ್ಮಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಕೊನೆಗೆ ಬೆಂಗಳೂರಿನ ಯಲಹಂಕದಲ್ಲಿ ಅವರು ಕೊನೆಯುಸಿರೆಳೆದರು. ಅವರಿಗೆ ಕೇವಲ 44 ವಯಸ್ಸಾಗಿತ್ತು. ಈ ಸುದ್ದಿ ಹೊರಬಿದ್ದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಸಂತಾಪದ ಮಹಾಪೂರವೇ ಹರಿಯಿತು. ಪ್ಯಾಟೆ ಮಂದಿ ಕಾಡಿಗೆ ಬಂದರು ಕಾರ್ಯಕ್ರಮದ ಸ್ಪರ್ಧಿಗಳು, ಸ್ನೇಹಿತರು, ಅಭಿಮಾನಿಗಳು ಮತ್ತು ಹಲವಾರು ಕಲಾವಿದರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ಅವರ ನಗು, ಅವರ ಸರಳತೆ ಮತ್ತು ಎಲ್ಲರನ್ನೂ ಗೌರವಿಸುವ ಗುಣವನ್ನು ನೆನೆದು ಹಲವರು ಕಣ್ಣೀರಿಟ್ಟರು. ಈ ನಡುವೆ ಪ್ಯಾಟೆ ಮಂದಿ ಕಾಡಿಗೆ ಬಂದರು ಕಾರ್ಯಕ್ರಮದ ಮತ್ತೊಬ್ಬ ಸ್ಪರ್ಧಿ ಭಾರತಿ ಅವರ ಮಾತುಗಳು ಎಲ್ಲರ ಮನಸ್ಸನ್ನು ಭಾವುಕರನ್ನಾಗಿಸಿದೆ. TV9 ಕನ್ನಡಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಪದ್ದು ಗೌಡ ಅವರೊಂದಿಗೆ ಕಳೆದ ಅನೇಕ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಭಾರತಿ ಹೇಳುವಂತೆ, ರಿಯಾಲಿಟಿ ಶೋ ಮುಗಿದ ನಂತರ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಬ್ಯುಸಿಯಾಗಿದ್ದರು. ಭೇಟಿಯಾಗುವ ಸಂದರ್ಭಗಳು ಕಡಿಮೆಯಾಗಿದ್ದವು. ಆದರೆ ಕಳೆದ ವರ್ಷ ಪದ್ದು ಗೌಡ ಅವರ ಆರೋಗ್ಯ ಹದಗೆಟ್ಟಿದೆ ಎಂಬ ವಿಷಯ ತಿಳಿದ ತಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸ್ಪರ್ಧಿಗಳು ಸೇರಿ ಅವರನ್ನು ನೋಡಲು ಮನೆಗೆ ಹೋಗಿದ್ದರು. ಆ ಭೇಟಿಯನ್ನು ನೆನೆಸಿಕೊಂಡ ಭಾರತಿ ಭಾವುಕರಾಗಿದ್ದರು. 2011ರಲ್ಲಿ ಶೋ ಮುಗಿದ ನಂತರ ಅವರನ್ನು ಈ ರೀತಿಯಾಗಿ ನೋಡಬೇಕಾಗುತ್ತದೆ ಎಂದು ಯಾರೂ ಕನಸಲ್ಲಿ ಊಹಿಸಿರಲಿಲ್ಲ. ನಾವು ಮನೆಗೆ ಹೋದಾಗಲೂ ಅವರು ಎಲ್ಲರೊಂದಿಗೆ ಚೆನ್ನಾಗಿ ಮಾತಾಡಿದರು, ತಮಾಷೆ ಮಾಡಿದರು. ತಮ್ಮ ನೋವನ್ನು ಯಾರಿಗೂ ತೋರಿಸಲಿಲ್ಲ. ಎಂದಿನಂತೆ ನಗುತ್ತಲೇ ನಮ್ಮನ್ನು ಬರಮಾಡಿಕೊಂಡರು ಎಂದು ಹೇಳಿದ್ದಾರೆ. ಇನ್ನೊಂದು ಭಾವುಕ ಸಂಗತಿಯನ್ನು ಕೂಡ ಭಾರತಿ ಹಂಚಿಕೊಂಡಿದ್ದಾರೆ. ತಮ್ಮ ಜೀವನದಲ್ಲಿ ದೊಡ್ಡ ತಿರುವು ಸಿಕ್ಕಿದ್ದೇ ಪದ್ದು ಗೌಡ ಅವರಿಂದ ಎಂದು ಹೇಳಿದ್ದಾರೆ. ಇಬ್ಬರು ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಆಗ ಪದ್ದು ಗೌಡ ಅವರು ಭಾರತೀಯ ಪ್ರತಿಭೆಯನ್ನು ಗುರುತಿಸಿ, ನೀನು ಕ್ರೀಡಾಪಟು, ಈ ರಿಯಾಲಿಟಿ ಶೋಗೆ ಖಂಡಿತ ಆಯ್ಕೆಯಾಗುತ್ತೀಯಾ, ಒಂದು ಬಾರಿ ಪ್ರಯತ್ನ ಮಾಡು ಎಂದು ಪ್ರೋತ್ಸಾಹ ನೀಡಿದರಂತೆ. ಆ ಮಾತನ್ನೇ ನಂಬಿ ಭಾರತಿ ಕಾರ್ಯಕ್ರಮಕ್ಕೆ ಅರ್ಜಿ ಸಲ್ಲಿಸಿದರು. ನಂತರ ಆಯ್ಕೆಯಾಗಿ ನೇರವಾಗಿ ಫೈನಲ್ವರೆಗೂ ತಲುಪಿದರು. ಇಂದು ತಮ್ಮ ಜೀವನದಲ್ಲಿ ಸಿಕ್ಕ ಆ ಅವಕಾಶದ ಹಿಂದಿರುವ ವ್ಯಕ್ತಿ ಪದ್ದು ಗೌಡ ಎಂಬುದನ್ನು ಭಾರತಿ ಕಣ್ಣೀರಿನ ನಡುವೆ ನೆನೆಸಿಕೊಂಡರು. ಅಷ್ಟೇ ಅಲ್ಲ, ಪದ್ದು ಗೌಡ ಅವರನ್ನು ಕೊನೆಯ ಬಾರಿ ನೋಡಿದ ಕ್ಷಣವನ್ನೂ ಅವರು ಹಂಚಿಕೊಂಡಿದ್ದಾರೆ. ಜುಲೈ 3ರಂದು ಅವರ ಅಂತಿಮ ದರ್ಶನಕ್ಕೆ ತೆರಳಿದಾಗಲೂ ಮನಸ್ಸು ತುಂಬ ಭಾರವಾಗಿತ್ತು ಎಂದು ಹೇಳಿದ್ದಾರೆ. ಜೀವನದಲ್ಲಿ ದೊಡ್ಡ ಅವಕಾಶ ಸಿಗಲು ಕಾರಣರಾದ ವ್ಯಕ್ತಿಗೆ ಕೊನೆಯ ವಿದಾಯ ಹೇಳುವುದು ತುಂಬ ನೋವಿನ ಸಂಗತಿ ಎಂದು ಅವರು ಹೇಳಿದ್ದಾರೆ. ಭಾರತಿ ಹೇಳಿದ ಮತ್ತೊಂದು ಮಾತು ಎಲ್ಲರ ಕಣ್ಣನ್ನು ನೀರು ತರಿಸುತ್ತದೆ. ನನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಪದ್ದು. ಅವರು ಮಾಡಿರುವ ಸಹಾಯವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಅವರ ತಂದೆ ತಾಯಿ, ಪತ್ನಿ ಹಾಗೂ ಕುಟುಂಬದವರಿಗೆ ದೇವರು ಈ ದುಃಖವನ್ನು ತಡೆಯುವ ಶಕ್ತಿ ನೀಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಒಬ್ಬ ವ್ಯಕ್ತಿ ಬದುಕಿರುವಾಗ ಸಂಪಾದಿಸುವ ದೊಡ್ಡ ಸಂಪತ್ತು ಹಣವಲ್ಲ, ಜನರ ಪ್ರೀತಿ, ವಿಶ್ವಾಸ ಮತ್ತು ನೆನಪುಗಳು. ಪದ್ದು ಗೌಡ ಅವರು ಅದನ್ನೇ ಸಂಪಾದಿಸಿದರು. ಅವರೊಂದಿಗೆ ಒಂದೇ ಬಾರಿ ಮಾತನಾಡಿದವರಿಗೂ ಅವರು ಆತ್ಮೀಯ ವ್ಯಕ್ತಿಯಾಗುತ್ತಿದ್ದರು. ಅದಕ್ಕಾಗಿಯೇ ಇಂದು ಅವರ ಅಗಲಿಕೆಯ ಸುದ್ದಿ ಸಾವಿರಾರು ಜನರನ್ನು ಕಣ್ಣೀರಿನಲ್ಲಿ ಮುಳುಗಿಸಿದೆ. ಬ್ರೇನ್ ಟ್ಯೂಮರ್ನಿಂದ ಹೋರಾಡಿದ ಅವರ ಜೀವನ ಹಲವರಿಗೆ ಒಂದು ಪಾಠವೂ ಹೌದು. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬಾರದು ಎಂಬ ಸಂದೇಶವನ್ನು ಈ ಘಟನೆ ಮತ್ತೊಮ್ಮೆ ನೆನಪಿಸುತ್ತದೆ.
ಜೀವನ ಎಷ್ಟು ಅನಿಶ್ಚಿತ ಎಂಬುದನ್ನು ಈ ನೋವಿನ ಸುದ್ದಿ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಪದ್ದುಗೌಡ ಅವರು ಇಂದು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ನಗು, ಅವರ ಸ್ನೇಹ, ಅವರ ಸರಳ ವ್ಯಕ್ತಿತ್ವ ಮತ್ತು ಪ್ಯಾಟೆ ಮಂದಿ ಕಾಡಿಗೆ ಬಂದು ಕಾರ್ಯಕ್ರಮದಲ್ಲಿ ಅವರು ಮೂಡಿಸಿದ ನೆನಪುಗಳು ಸದಾ ಜೀವಂತವಾಗಿರುತ್ತದೆ. ಅವರನ್ನು ಪ್ರೀತಿಸಿದ ಪ್ರತಿಯೊಬ್ಬರ ಹೃದಯದಲ್ಲಿ ಅವರು ಎಂದಿಗೂ ಉಳಿಯುತ್ತಾರೆ. ಪದ್ದುಗೌಡ ಅವರ ಆತ್ಮಕ್ಕೆ ಭಗವಂತ ಶಾಂತಿ ನೀಡಲಿ ಎಂದು ನಾವು ಪ್ರಾರ್ಥಿಸೋಣ. ಅವರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ದೊರಕಲಿ ಎಂಬುದು ನಮ್ಮ ಹಾರೈಕೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪದ್ದುಗೌಡ ಅವರ ಯಾವ ನೆನಪು ನಿಮಗೆ ಇನ್ನೂ ಮನಸ್ಸಿನಲ್ಲಿ ಉಳಿದಿದೆ? ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ನೈಜ, ವಿಶ್ವಾಸಾರ್ಹ ಮತ್ತು ಮನಮುಟ್ಟುವ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.